ಕ್ರಾಂತಿಕಾರಿಗಳ ಧಾರೆ. ಆ ಕ್ರಾಂತಿಕಾರಿಗಳ ಧಾರೆಯಲ್ಲೂ ಕೂಡ ಬಲು ದೊಡ್ಡ ಪಾತ್ರ ಗಾಂಧೀಜಿ ಇದೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ಗಾಂಧೀಜಿ ಚೌರಿ ಚೌರಾ ಘಟನೆಯನ್ನು ವಾಪಸ್ ತಗೊಳ್ಳಿಲ್ಲ ಅಂದಿದ್ರೆ, ಗಾಂಧೀಜಿ ಈ ಜಲಿಯನ್ ವಾಲಾಬಾಗ್ ನಂತರದ ನಿರ್ಣಯಗಳಲ್ಲಿ ಸ್ವಲ್ಪ ಎಡವಟ್ ಮಾಡಿರಲಿಲ್ಲ ಅಂತಂದಿದ್ರೆ, ಗಾಂಧೀಜಿ ಅಸಹಕಾರ ಚಳವಳಿಯನ್ನ ಮನಸೋ ಇಚ್ಛೆ ವಾಪಸ್ ತೆಗೆದುಕೊಳ್ಳುವಂತ ಪ್ರಕ್ರಿಯೆಗಳನ್ನ ನಡೆಸಿರ್ಲಿಲ್ಲ ಅಂತಂದಿದ್ರೆ ಅನೇಕ ತರುಣರು ಕ್ರಾಂತಿಕಾರಿಗಳಾಗೇ ಇರ್ತಿರ್ಲಿಲ್ಲ. ನೀವು ಆ ದೃಷ್ಟಿಯಿಂದ ನೋಡೋದಾದ್ರೆ ಭಗತ್ ಸಿಂಗ್ ಯಾಕೆ ಕ್ರಾಂತಿಕಾರಿಯಾದ? ದೊಡ್ಡ ಪಾತ್ರ ಮಹಾತ್ಮ ಗಾಂಧೀಜಿ ಇದೆ. ಅವರಿಂದ ಭ್ರಮ ನಿರಸನಗೊಂಡೇ ನಾನು ಈ ದಿಕ್ಕಿಗೆ ಹೋಗ್ಬೇಕು ಅಂತ ನಿಶ್ಚಯ ಮಾಡಿದ್ದು. ಚಂದ್ರಶೇಖರ್ ಆಜಾದ್ರು ಯಾಕೆ ಕ್ರಾಂತಿಕಾರಿಗಳಾದ್ರು? ದೊಡ್ಡ ಪಾತ್ರ ಮಹಾತ್ಮ ಗಾಂಧೀಜಿ ಇದೆ. ನೀವು ಸುಭಾಷ್ ಚಂದ್ರ ಬೋಸರು ಮೊತ್ತ ಮೊದಲಿಗೆ ಬಂದು ಭೇಟಿ ಮಾಡಿದ ಮಹಾತ್ಮ ಗಾಂಧೀಜಿನೇ. ಮಹಾತ್ಮ ಗಾಂಧೀಜಿಯವರ ನಿರ್ಣಯಗಳಲ್ಲಿ ಅವರು ಈ ದಿಕ್ಕಿನಲ್ಲಿ ಹೀಗೆ ಹೋಗ್ಬೇಕು ಅನ್ನುವಂತ ಪ್ಲಾನ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಇದನ್ನ ಮೀರಿದ ಮತ್ತೊಂದು ಮಾರ್ಗವನ್ನು ಆರಿಸಿಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ದಾಗಲೇ ಅಂತ. ಹೀಗಾಗಿ ಎರಡೂ ಧಾರೆಯಲ್ಲೂ ಮಹಾತ್ಮ ಗಾಂಧೀಜಿದೆ ದೊಡ್ಡ ರೋಲು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಅಂದ್ರೆ ಮಹಾತ್ಮ ಗಾಂಧೀಜಿಯವರ ತಪ್ಪು ನಿರ್ಣಯಗಳು ಈ ದೇಶದ ತಾರುಣ್ಯವನ್ನ ಇದು ಸರಿಯಾದ ದಿಕ್ಕಿಗೆ ತಗೊಂಡು ಹೋಗಲ್ಲ. ಸರಿಯಾದ ದಿಕ್ಕಿಗೆ ತೆಗೆದುಕೊಂಡು ಹೋಗೋದೇನಾದ್ರೂ ಇದ್ರೆ ಅದು ಕ್ರಾಂತಿಕಾರ್ಯ ಮಾತ್ರ ಅನ್ಸಿದ್ದು ಅಂತ.